ಹಾಯ್ ಹೆಲೋ ಸ್ನೇಹಿತರೆ, ನಮಸ್ಕಾರ. ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋಗೆ ನಿಮಗೆಲ್ರಿಗೂ ಕೂಡ ಸ್ವಾಗತ ಸ್ನೇಹಿತರೆ. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ಕೂಡ ನಾನು ನ್ಯಾಚುರಲ್ ಆಗಿರುವಂಥ ಕಲರ್ ತೊಗೊಂಡು ಬಂದಿದ್ದೀನಿ. ನೀವೇನು ಮಾಡ್ತೀರಾ, ಕೆಮಿಕಲ್ ಇರುವಂಥ ಹೇರ್ ಪ್ಯಾಕ್ ಎಲ್ಲ ಕೂಡ ತುಂಬಾ ಬಳಸ್ತಾ ಇರ್ತೀರ, ಅದರಿಂದ ನಮಗೆ ಸೈಡ್ ಎಫೆಕ್ಟ್ ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ನ್ಯಾಚುರಲ್ ಆಗಿರುವಂಥ ಕಲರ್ಗಳು ಎಷ್ಟು ಬಳಸಿದ್ರೂ ಕೂಡ ನಮಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ ಸ್ನೇಹಿತರೆ. ಹಾಗಾಗಿ ಈ ಥರ ಕೂಡ ನೋಡಿ, ನಾನು ನ್ಯಾಚುರಲ್ ಆಗಿರುವಂಥ ಕಲರ್ ಯಾವ ರೀತಿ ಮಾಡಿಕೊಂಡು ನಾವು ಯೂಸ್ ಮಾಡ್ಕೋದಂತ ತೋರಿಸ್ತಿದ್ದೀನಿ. ಈ ರೀತಿ ನೀರಲ್ಲಿ ಕೂಡ ನಾನು ವಾಶ್ ಮಾಡಿ ತೋರಿಸ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕೈಗೆ ಕೂತ್ಕೊಂಡಿರೋದು, ಹಾಗೆ ತಲೆಗೂ ಕೂಡ ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ಕೂಡ ನ್ಯಾಚುರಲ್ ಆಗಿರುವಂಥ ಕಲರ್ಗಳು ಯೂಸ್ ಮಾಡ್ತಾ ಬರ್ಬೋದು ಸ್ನೇಹಿತರೆ. ಇದರಲ್ಲಿ ನಾನು ನೋಡಿ ಎಷ್ಟು ಚೆನ್ನಾಗಿ ನನ್ನ ಕೈಯಲ್ಲಿ ವಾಶ್ ಮಾಡಿದ್ರೂ ಕೂಡ ನನ್ನ ಕೈಯಿಂದ ಹೋಗ್ತಾ ಇಲ್ಲ. ಹಾಗಾಗಿ ಈ ಥರ ಇರುವಂಥ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ ಯಾವ ರೀತಿ ರೆಡಿ ಮಾಡೋದಂತ ತೋರಿಸ್ಕೊಂಡು ಬರ್ತೀನಿ, ಬನ್ನಿ. ಇವತ್ತು ನೋಡಿ ಸ್ನೇಹಿತರೆ, ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ ಮಾಡೋದಕ್ಕೆ ನಾನು ಏನು ತೊಗೊಂಡಿದ್ದೀನಿ, ಎದರಿಂದ ಮಾಡ್ತೀನಂತ ನಿಮಗೂ ಕೂಡ ತೋರಿಸ್ತಾ ಇರೋದು. ಈ ಥರ ಕೂಡ ನಾವು ಬಳಸ್ಕೋಬೋದಂತ ನೀವು ಕೂಡ ಯೋಚನೆ ಮಾಡಿರ್ತೀರ ಇಲ್ವ ನನಗೆ ಗೊತ್ತಿಲ್ಲ. ನಮ್ಮ ಹತ್ರ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಸ್ನೇಹಿತರೆ. ಈ ಥರ ಕೂಡ ನಾವು ಟ್ರೈ ಮಾಡ್ಬೋದು. ಯಾಕಂದರೆ ಒಳಗಡೆ ಇರೋದು ಎಷ್ಟೆಲ್ಲ ನಾವು ಟ್ರೈ ಮಾಡ್ತೀರ ಅದೆಲ್ಲ ಎಷ್ಟೆಲ್ಲ ನಮಗೆ ಉಪಯೋಗ ಆಗುತ್ತೆ. ಹಾಗೆ ಅದರಿಂದ ಮೇಲುಗಡೆ ಭಾಗ ಕೂಡ ತುಂಬಾ ಉಪಯುಕ್ತ ಅನ್ಬೋದು. ಹಾಗಾಗಿ ನೋಡಿ, ಇಲ್ಲಿನ ಬಾದಾಮಿ ಮೇಲಿರುವಂಥ ಸಪ್ಪೆ ಅಂತೀವಲ್ವ, ಬಾದಾಮಿ ಮೇಲಿರುವಂಥ ನೋಡಿ ಈ ರೀತಿ ಎಷ್ಟು ನೋಡಿರ್ಬೋದು. ಬಾದಾಮಿಗಳು ಒಡೆದ್ರೆ ಒಳಗಡೆ ಬಾದಾಮಿ ಬರುತ್ತಲ್ಲ, ಅದರಲ್ಲಿರುವಂಥ ಮೇಲಿಂದ ಈ ರೀತಿ ಸಪ್ಪೆ ನೋಡಿ, ಈ ಸಪ್ಪೆ ಕೂಡ ನಾವು ಯೂಸ್ ಮಾಡ್ಕೋಬೋದು. ನೀವೇನಂತಾರೆ ನಂಗೆ ಗೊತ್ತಿಲ್ಲ, ನಾವು ಕಾರಿಗೂ ಬಾದಾಮಿ ಅಂತೀವಲ್ವ, ಈ ರೀತಿ ಬಾದಾಮಿಗಳು ಒಡೆದಾಗ ಮೇಲೆ ಸಪ್ಪೆ ಭಾಗ ಇರುತ್ತಲ್ವ, ಅದು ತೊಗೋಬೋದು ಸ್ನೇಹಿತರೆ. ಹಾಗಾಗಿ ನೋಡಿ, ಬಾದಾಮಿಯಿಂದ ನಮ್ಗೆ ಎಷ್ಟೆಲ್ಲ ಎಫೆಕ್ಟ್ ಆಗುತ್ತಲ್ವ, ತುಂಬಾ ಚೆನ್ನಾಗೆಲ್ಲ ನಮ್ಮ ದೇಹಕ್ಕೂ ಕೂಡ ಒಳ್ಳೆಯದು, ನಮ್ಮ ತಲೆಗೂ ಕೂಡ ಒಳ್ಳೆಯದು. ಹಾಗಾಗಿ ಅದರಿಂದನೇ ನಾನು ಇವತ್ತು ನ್ಯಾಚುರಲ್ ಆಗಿರುವಂಥದ್ದು ಕಲರ್ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗಾಗಿ ನಾನು ಇವಾಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿರುವಂಥದ್ದು ಬಿಸಿಗೆ. ಇವಾಗ ನೋಡಿ ಸ್ನೇಹಿತರೆ, ಬಾದಾಮಿ ಕೂಡ ತೊಗೋಬೋದು. ಬಾದಾಮಿ ಸೊಟ್ಟಿ ನೋಡಿ, ಈ ರೀತಿ ಸೊಟ್ಟಿ ಅಂತೀವಿ ನಾವು, ಅದು ಕೂಡ ತೊಗೋಬೋದು. ನೀವು ಏನಂತಾರೆ ನಂಗೆ ಗೊತ್ತಿಲ್ಲ, ನಾವು ಕಮೆಂಟ್ಸ್ ಮೂಲಕ ಹೇಳ್ಬೋದು. ನಾವು ಮಾತ್ರ ಬಾದಾಮಿ ಸಪ್ಪೆ ಅಂತೀವಿ, ಬಾದಾಮಿ ಸೊಟ್ಟಿ ಅಂತೀವಿ. ಹಾಗಾಗಿ ನೀವು ಏನಂತಾರೆ ನಂಗೆ ಗೊತ್ತಿಲ್ಲ, ಕಮೆಂಟ್ಸ್ ಮೂಲಕ ಹೇಳಿ. ಈ ರೀತಿ ನೋಡಿ, ಬಾದಾಮಿ ಒಡೆದಾಗ ಈ ರೀತಿ ಒಳಗಡೆ ಬಾದಾಮಿ ಬರುತ್ತೆ, ಮೇಲಿರುವಂಥ ಸೊಟ್ಟಿ ತೊಗೋಬೇಕು. ಅದು ತೊಗೊಂಡು ಈ ರೀತಿ ಪ್ಯಾನಲ್ಲಿ ಹಾಕಿ ಕೈ ಆಡಿಸ್ತಾ ಇರಬೇಕು. ಪೂರ್ತಿ ಇದು ಕಪ್ಪು ಆಗೋವರೆಗೂ ಹಾಗೆಯೇ ಕೈ ಆಡಿಸ್ತಾ ಇರಿ ಸ್ನೇಹಿತರೆ. ಬಾದಾಮಿ ತಿಂದರೆ ನಮಗೆ ಬುದ್ಧಿಶಕ್ತಿ ಜಾಸ್ತಿ ಆಗುತ್ತಲ್ವ ಸ್ನೇಹಿತರೆ. ಹಾಗಾಗಿ ನೋಡಿ, ಬಾದಾಮಿ ತಿಂದರೆ ದೇಹಕ್ಕೂ ಕೂಡ ಒಳ್ಳೆಯದು, ಬುದ್ಧಿಶಕ್ತಿ ಕೂಡ ಜಾಸ್ತಿ ಆಗುತ್ತೆ. ಅದರಿಂದ ನೋಡಿ, ನಮ್ಮ ತಲೆಗೂ ಕೂಡ ಈ ರೀತಿ ನ್ಯಾಚುರಲ್ ಆಗಿರುವಂಥ ಕಲರ್ ಮಾಡ್ಕೋಬೋದಂತ ನೀವು ಕೂಡ ಟ್ರೈ ಮಾಡಿ ನೋಡಿ. ನಿಮಗೂ ಕೂಡ ಗೊತ್ತಾಗುತ್ತೆ ಎಷ್ಟೆಲ್ಲ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂತ. ಇವಾಗ ನೋಡಿ, ಸ್ವಲ್ಪ ಹಾಗೇ ಹುರಿತಾ ಹುರಿತಾ ಬಂದಾಗ ಅದು ಕಪ್ಪು ಆಗ್ತಾ ಬರುತ್ತೆ ನೋಡಿ. ಮೇಲಿಂದ ಸೊಟ್ಟಿ ಇರುತ್ತಲ್ವ, ಅದು ಪೂರ್ತಿ ಕಪ್ಪು ಆಗ್ತಾ ಬರುತ್ತೆ. ಈ ರೀತಿ ಬಾದಾಮಿಗಳು ಒಬ್ಬರ ಮನೇಲಿ ಇರುತ್ತೆ, ಒಬ್ಬರ ಮನೇಲಿ ಇರಲ್ಲ. ಇಲ್ದಾಗ ಏನು ಮಾಡ್ಬೇಕಂದ್ರೆ, ದೇವರ ಮನೆಯಲ್ಲಿ ನಾವು ಏನು ಮಾಡ್ತೀವಿ, ಕಾರಿಕು ಬಾದಾಮಿ ಎಲ್ಲ ಕೂಡ ಈ ರೀತಿ ಮುಂದುಗಡೆ ಇಡೋದಕ್ಕೆ ತಂದಿರ್ತೀವಿ. ಅವು ಹಾಗೆ ಪ್ಯಾಕೆಟ್ ನಮ್ಮಲ್ಲಿ ಹಾಗೆ ಇದ್ದರೆ ಈ ರೀತಿ ತೆಗೆದು ಇಟ್ಕೋಬೋದು. ತೆಗೆದು ಇಟ್ಕೊಂಡಾಗ ಈ ರೀತಿ ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ಮಸಾಲೆ ಅಂಗಡಿ, ಇಲ್ಲಾಂದರೆ ಕಿರಾಣಿ ಅಂಗಡಿಯಲ್ಲಿ ಕೂಡ ಈ ರೀತಿ ಸಿಗುತ್ತೆ, ತೊಗೊಂಬರ್ಬೋದು. 10 ರೂಪಾಯಿ ಕೊಟ್ಟರೆ ಎಷ್ಟೋ ಕೊಡ್ತಾರೆ ಸ್ನೇಹಿತರೆ ಇದು. ಹಾಗಾಗಿ ಅದು ಕೂಡ ತೊಗೊಂಡು ಬರ್ಬೋದು. ಬಾದಾಮಿ ಕಾಸ್ಟ್ಲಿ ಇರುತ್ತೆ. ಇದು ನೋಡಿ, ನಮ್ಮ ಕಡೆ ಏನಿಲ್ಲ, 10 ರೂಪಾಯಿ ಕೊಟ್ಟರೆ 10 ಕೊಡ್ತಾರೆ ಸ್ನೇಹಿತರೆ. ಹಾಗಾಗಿ ನಿಮಗೂ ಕೂಡ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇರೋದು. ಹಾಗಾಗಿ ನಿಮ್ಮ ಕಡೆ ಸಿಕ್ಕರೂ ಕೂಡ ನೀವು ಖಂಡಿತವಾಗಿ ಈ ಥರ ಟ್ರೈ ಮಾಡ್ಬೋದು. ಇದು ಪೂರ್ತಿ ಕಪ್ಪಗೆ ಮಾಡ್ಕೊಂಡು ತೊಗೊಂಡಿದ್ದೀನಿ ನೋಡಿ. ಈ ರೀತಿ ಹಾಗೇ ಹುರಿತಾ ಹುರಿತಾ ಹೋದರೆ ಒಂದು 5ರಿಂದ 8 ನಿಮಿಷ ತೊಗೊಳುತ್ತೆ. ಈ ರೀತಿ ಪೂರ್ತಿ ಕಪ್ಪಗಾಗಬೇಕು. ಈ ರೀತಿ ಕಪ್ಪಗಾದ್ಮೇಲೆ ನಾನು ಏನು ಮಾಡ್ತೀನಿ ಅಂದರೆ, ಒಂದು ಸಣ್ಣ ಪ್ಲೇಟ್ನಲ್ಲಿ ತೆಕ್ಕೊಳ್ತೀನಿ. ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ನೋಡಿ, ಎಷ್ಟು ನೋಡಿ, ಬಾದಾಮಿ ಸೊಟ್ಟಿಯಿಂದ ಕೂಡ ನಾವು ಈ ರೀತಿ ಕಲರ್ ಮಾಡ್ಕೋಬೋದಂತ ನೋಡಿ. ಬಾದಾಮಿಯಿಂದ ಕೂಡ ನಾವು ನ್ಯಾಚುರಲ್ ಆಗಿರುವಂಥದ್ದು ಎಲ್ಲ ಕಲರ್ ಮಾಡ್ಕೊಂಡಿರ್ತೀವಿ. ಈ ರೀತಿ ಸೊಟ್ಟಿ ಬಳಸ್ಕೊಳ್ಳೋ ಕಲರ್ ಮಾಡ್ಕೋಬೋದು. ಆಮೇಲೆ ನೋಡಿ, ಒಂದು ಮಿಕ್ಸಿ ಜಾರಲ್ಲಿ ನಾನು ಇವಾಗ ಇದು ಪೌಡ್ರ್ ಮಾಡ್ಕೊಂಡು ತೊಗೋತೀನಿ. ಸ್ವಲ್ಪ ಸಣ್ಣ ಪೌಡ್ರ್ ಮಾಡ್ಕೊಂಡು ತೊಗೊಳ್ಳೋಣ ಮಿಕ್ಸಿಯಲ್ಲಿ. ಇವಾಗ ನೋಡಿ, ನಾನು ಪೂರ್ತಿ ಇದು ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಂಡು ಬಂದೆ. ಸ್ವಲ್ಪ ತಿರುಗೋದಕ್ಕೆ ಸ್ವಲ್ಪ ಜಾಸ್ತಿ ಪೌಡ್ರ್ ಇದ್ದರೆ ಬೇಗನೆ ಸಣ್ಣ ಆಗುತ್ತೆ. ಇಲ್ಲಾಂದರೆ ಒಂದು 2-3 ಸತಿ ಚೆನ್ನಾಗಿ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಂಡು ಮತ್ತೆ ತಿರುಗಬೇಕಾಗುತ್ತೆ. ಹಾಗಾಗಿ ನೋಡಿ, ಎಷ್ಟು ನ್ಯಾಚುರಲ್ ಆಗಿರುವಂಥ ಕಪ್ಪು ಕಲರ್ ಬಂತು ಸ್ನೇಹಿತರೆ. ಈ ಥರ ಕೂಡ ನಮಗೆ ನ್ಯಾಚುರಲ್ ಆಗಿರುವಂಥ ಕಲರ್ ಸಿಗುವಂಥದ್ದು ನೋಡಿ. ಕೈಗೆ ಬೆರಳಿಗೂ ಕೂಡ ಎಷ್ಟು ಕಪ್ಪಗಾಗಿರುವಂಥದ್ದು. ಹಾಗಾಗಿ ಈ ಥರ ಕೂಡ ನೀವು ಟ್ರೈ ಮಾಡ್ಬೋದು ಕಲರ್ಗೋಸ್ಕರ ತಲೆಗೆ. ಇವಾಗ ಒಂದು ಬೌಲಲ್ಲಿ ತೆಗಿತೀನಿ ನೋಡಿ. ನಾನು ಸ್ವಲ್ಪ ದಪ್ಪ ದಪ್ಪ ಅಂತ ಅನಿಸ್ತಾ ಇದೆ, ಅದಕ್ಕೋಸ್ಕರ ಈ ರೀತಿ ಜರಡಿ ತೊಗೊಂಡು ಜರಡಿ ಹಿಡಿದ್ಬಿಡ್ತೀನಿ. ಸ್ವಲ್ಪ ಸಣ್ಣ ಟೀ ಸೋಸುವಂಥ ಜರಡಿ ತೊಗೊಂಡು ಈ ಸ್ವಲ್ಪ ಜರಡಿ ಹಿಡ್ಕೊಂಡು ಬಿಡೋಣ ಪೌಡ್ರು. ಈ ಥರ ಪೌಡ್ರು ಕೂಡ ನಾವು ರೆಡಿ ಮಾಡಿ ಇಟ್ಕೊಬೇಕು. ಎಷ್ಟು ದಿನಗಳು ಬೇಕೋ ಅಷ್ಟು ದಿನಗಳ ಕಾಲ ಇರುತ್ತೆ ಸ್ನೇಹಿತರೆ. ನೀವು ಬೇಕಾದಾಗ ಸ್ವಲ್ಪ ಯೂಸ್ ಮಾಡೋದಕ್ಕೆ ಬೇಕಂದಾಗ ನೀವು ಈ ರೀತಿ ಕಲಿಸ್ಕೊಂಡು ಹಚ್ಕೋಬೋದು.
ಇವಾಗ ನೋಡಿ ಸಣ್ಣ ಜರಡಿ ಹಿಡಿತಾ ಹೋದರೆ ಎಷ್ಟು ಪೌಡ್ರ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿ ನಿಮ್ಗೆ ಕಾಣಿಸುತ್ತಾ ಇರ್ಬೋದು. ಕೈ ಬೆರಳು ಕೂಡ ಕಪ್ಪಗಾಗಿರೋದು, ಪೌಡ್ರ್ ನೋಡಿ ಎಷ್ಟು ಕಪ್ಪಗಾಗಿರೋವಂಥದ್ದು, ತುಂಬಾ ಕಲರ್ ನೋಡಿ ಎಷ್ಟು ಕಪ್ಪು ಕಲರ್ ಬಂದಿರುವಂಥದ್ದು ನೋಡಿ. ನಮ್ಮ ಕೂದಲು ನೋಡಿ ಎಷ್ಟೇ ಬಿಳಿ ಕೂದಲಿರಲಿ ಆ ಬಿಳಿ ಕೂದಲಿಗೆ ಈ ರೀತಿ ಕಪ್ಪು ಕಲರ್ ಹಚ್ತಾ ಬಂದರೆ ಅದು ಕೂಡ ಕಪ್ಪಗಾಗ್ತಾ ಬರುತ್ತೆ ಸ್ನೇಹಿತರೆ. ಇದರಲ್ಲಿ ಬಾದಾಮಿ ಇರುತ್ತೆ, ಬಾದಾಮಿ ಮೇಲಿರುವಂಥ ಸೊಟ್ಟಿ ಅಲ್ವಾ ಅದು ಕೂಡ ತುಂಬಾ ಶಕ್ತಿಶಾಲಿ ಇರುತ್ತೆ. ಅದಕ್ಕಾಗಿ ನಮ್ಮ ತಲೆಗೂ ಕೂಡ ಒಳ್ಳೆಯ ಗುಣಮಟ್ಟ ಶಕ್ತಿ ಕೊಡ್ತಾ ಹೋಗುತ್ತೆ ಸ್ನೇಹಿತರೆ. ಟ್ರೈ ಮಾಡ್ಬೋದು ನೀವು ಕೂಡ ವೀಕ್ಷಕರು ಯಾರೆಲ್ಲರೂ ಇದ್ದರು. ಇವಾಗ ನೋಡಿ ಪೌಡ್ರು ಕೂಡ ಎಷ್ಟು ಫೈನಾಗಿ ಈ ರೀತಿ ನೋಡಿಬೋದು, ಪೌಡ್ರ್ ಎಷ್ಟು ಚೆನ್ನಾಗಿ ಬಂದಿರೋಂಥದ್ದು ಈ ರೀತಿ ಜರಡಿ ಹಿಡಿದ್ಮೇಲೆ ನೋಡ್ತಾ ಇರ್ಬೋದು. ನಾನು 2-3 ಬಾದಾಮಿ ಅಷ್ಟೇ ತೊಗೊಂಡಿದ್ದೀನಿ, ಇಷ್ಟು ಪೌಡ್ರ್ ಆಗಿರೋದು. ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೂಡ ಮಾಡಿ ಇಟ್ಕೋಬೋದು ನಾವು ಕೂಡ. ಇವಾಗ ಇದು ಯಾವ ರೀತಿ ನಾವು ಮಿಕ್ಸ್ ಮಾಡಿ ಹಚ್ಕೋಬೋದು ಅಂತ ಹೇಳ್ತೀನಿ. ಇದಕ್ಕೆ ನೋಡ್ತಾ ಇರ್ಬೋದು ನಾನು ಇವಾಗ ಇದು ಸಾಸಿವೆ ಎಣ್ಣೆ ಕೂಡ ಹಾಕಿ ಹಚ್ಕೋಬೋದು ಇದಕ್ಕೆ. ಇಲ್ಲಾಂದರೆ ಕೊಬ್ಬರಿ ಎಣ್ಣೆ ನಾರ್ಮಲಿ ನಾವು ಕೊಬ್ಬರಿ ಎಣ್ಣೆ ಇರುತ್ತಲ್ವ, ಕೊಬ್ಬರಿ ಎಣ್ಣೆ ಜೊತೆಗೆ ಮಿಕ್ಸ್ ಮಾಡಿ ಕೂಡ ಹಚ್ಕೋಬೋದು. ಅದು ಕೂಡ ಯೂಸ್ ಮಾಡ್ಬೋದು ಆ ರೀತಿ ಕೂಡ. ಇಲ್ಲಾಂದರೆ ನೀವು ಮೆಹಂದಿ ಯೂಸ್ ಮಾಡ್ತೀರ ಸ್ನೇಹಿತರೆ, ಮೆಹಂದಿ ಯೂಸ್ ಮಾಡುವಾಗ ಅದರಲ್ಲಿ ಮಿಕ್ಸ್ ಮಾಡಿ ಕೂಡ ನಾವು ಕಲರ್ ಹೇರ್ ಪ್ಯಾಕ್ ಹಚ್ಕೋಬೋದು ತಲೆಗೆ, ಆ ರೀತಿ ಕೂಡ ನಾವು ಬಳಸ್ಕೋಬೋದು. ಇವಾಗ ಇದಕ್ಕೆ ನಾನು 1-2-3 ಡ್ರಾಪ್ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ಹಾಕೊಳ್ಳೋಣ ಕೊಬ್ಬರಿ ಎಣ್ಣೆ. ನೋಡಿ ಕೊಬ್ಬರಿ ಎಣ್ಣೆ ಹಾಕಿದ ತಕ್ಷಣ ನೋಡಿ ಎಷ್ಟು ಶೈನಿಯಾಗಿ ಕಲರ್ ಬರ್ತಾ ಇರೋದು. ವಾವ್, ತುಂಬಾ ಕಪ್ಪಗಾಗಿರುವಂಥದ್ದು ನೋಡಿ. ಈ ಥರ ನಮಗೆ ಕಪ್ಪು ಕಲರ್ ಸಿಗುತ್ತೆ ನೋಡಿ. ಅದು ನೋಡಿ ಬಾದಾಮಿ ಇರುತ್ತಲ್ವ ಅದರಲ್ಲಿ, ಅದು ಕೂಡ ಎಣ್ಣೆ ಅಂಶ ಇರುತ್ತೆ ಅದರಲ್ಲಿ. ಹಾಗಾಗಿ ನೋಡಿ ತುಂಬಾ ಕಲರ್ ಸಿಗುತ್ತೆ ಈ ರೀತಿ ನ್ಯಾಚುರಲ್ ಆಗಿರೋಂಥದ್ದು ಬಾದಾಮಿ ಮತ್ತು ಬಾದಾಮಿ ಮೇಲೆ ಇರುವಂಥ ಸೊಟ್ಟಿ ಅಂತೀವಿ. ಏನಂತೀರ ಹೇಳಿ ಕಮೆಂಟ್ಸ್ ಮೂಲಕ. ನಾನು ಮಾತ್ರ ನಮ್ಮ ಕಡೆ ಪದ್ಧತಿಯಲ್ಲಿ ಹೇಳ್ತಾ ಇರೋದು ಸೊಟ್ಟಿ ಅಂತೀವಿ ನಾವು. ಇವಾಗ ನೋಡಿ ಕಲರ್ ರೆಡಿ ಆಯಿತು. ಈ ಕಲರ್ನು ಹೇರ್ ಪ್ಯಾಕ್ ತಲೆಗೆ ಹಚ್ಕೊಂಡು 1-2-3 ಗಂಟೆಗಳ ಬಿಟ್ಕೊಂಡು ವಾಶ್ ಮಾಡ್ಕೋಬೋದು. 1-2 ದಿನಗಳಾದಮೇಲೆ ನೀವು ಶಾಂಪೂ ಸಹಾಯದಿಂದ ವಾಶ್ ಮಾಡ್ಕೋಬೋದು ತಲೆ. ಇವಾಗ ಈ ಥರ ಕೂಡ ಕಲರ್ ನೀವು ಯೂಸ್ ಮಾಡ್ಬೋದು ಸ್ನೇಹಿತರೆ. ಹಾಗಾದರೆ ಟ್ರೈ ಮಾಡ್ಬೋದು ನೋಡಿ ನೀವು. ಎಷ್ಟು ಕೈಯೆಲ್ಲ ಕಪ್ಪಗಾಗಿರೋದು ನಿಮಗೆ ವಾಶ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ. ಈ ರೀತಿ ನೀರು ತೊಗೊಂಡು ಇವಾಗ ನೋಡಿ ಕೈ ಬೆರಳು ಎದ್ದು ಈ ರೀತಿ ತಿಕ್ತಾ ಇದ್ರೂ ಕೂಡ ಕೈಯಿಂದ ಕಲರ್ ಹೋಗ್ತಾ ಇಲ್ಲ ನೋಡಿ. ಹಾಗಾಗಿ ನೀವು ಇದರಲ್ಲಿ ಕೊಬ್ಬರಿ ಎಣ್ಣೆ ಹಾಕಿರ್ತೀವಲ್ಲ, ನಮ್ಮ ಕೂದಲಿಗೆ ಕೊಬ್ಬರಿ ಎಣ್ಣೆ ಯಾವ ರೀತಿ ಕೂತ್ಕೊಳ್ಳುತ್ತೆ ಅದೇ ಥರ ಇದು ನೋಡಿ. ಕೊಬ್ಬರಿ ಎಣ್ಣೆ ಕೂತ್ಕೊಂಡ್ಮೇಲೆ ಕೊಬ್ಬರಿ ಎಣ್ಣೆ ಏನೈತೆ ಡ್ರೈ ಆಗ್ತಾ ಬರುತ್ತೆ ನಮ್ಮ ಕೂದಲು. ಆ ರೀತಿ ಇದು ಕೂಡ ಹೇರ್ ಪ್ಯಾಕ್ ಚೆನ್ನಾಗಿ ತಲೆಯಲ್ಲಿ ಕೂತ್ಕೊಳ್ಳುತ್ತೆ, ಅದು ಕೂಡ ಡ್ರೈ ಆಗ್ತಾ ಬರುತ್ತೆ. ಆಮೇಲೆ ನಮಗೆ ತಲೆ ಹೇರ್ ಪ್ಯಾಕ್ ಹಚ್ಕೊಂಡಿದ್ದೀವಿ ಅಂತ ಕೂಡ ಗೊತ್ತಾಗೋದಿಲ್ಲ. ಹಾಗಾಗಿ ಟ್ರೈ ಮಾಡ್ಬೋದು ಎಲ್ಲರೂ ಕೂಡ. ಇವತ್ತಿಂದು ಈ ಹೇರ್ ಪ್ಯಾಕ್ ವಿಡಿಯೋ ನಿಮಗೂ ಕೂಡ ಯೂಸ್ಫುಲ್ ಅನಿಸಿದ್ರೆ, ನಿಮಗೂ ಕೂಡ ಇಷ್ಟ ಆದರೆ ನಮ್ಮ ವಿಡಿಯೋಗೂ ಕೂಡ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವು ಕೂಡ ನನಗೆ ಫಾಲೋ ಮಾಡ್ಬೋದು ಮತ್ತು 4 ಜನರಿಗೂ ಕೂಡ ಶೇರ್ ಮಾಡಿ, ಅವರು ಕೂಡ ಫಾಲೋ ಮಾಡಲಿ ಅಂತ ಕೇಳಿಕೊಂಡು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದ ಸ್ನೇಹಿತರೆ. ಬಾಯ್ ಬಾಯ್.